ತಮ್ಮದೇ ಆದಂತಹ ಸಾಧನೆ ಮಾಡಿರುವಂತಹ ಶಾಹೀನ್ ಸಂಸ್ಥೆಯ ಅಬ್ದುಲ್ ಖದೀರ್ ಅವರಿಗೂ ಮತ್ತು ನಮ್ಮ ಬೀದರದ ಪ್ರತಿಷ್ಠಿತ ಸಂಸ್ಥೆಯಾದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ್ ಜಾಗಶೆಟ್ಟಿ ಅವರಿಗೂ ಜ್ಞಾನಸುಧಾ ಶಿಕ್ಷಣದ ಮೂಲಕ ತಮ್ಮದೇ ಆದಂತಹ ವೈಶಿಷ್ಟ್ಯಪೂರ್ಣ ಸಾಧನೆ ಮಾಡಿರುವಂತಹ ಪೂರ್ಣಿಮಾ ಅವರಿಗೂ ಮತ್ತು ನಮ್ಮ ವಿಶ್ರಮದ ಅಧ್ಯಕ್ಷರಿಗೂ ಬೀದರದ ಇನ್ನೊಂದು ಬಹಳ ಹಳೆಯ ಕಾಲದ ಮತ್ತು ಎಲ್ಲರೂ ವೇದಿಕೆ ಮೇಲೆ ಕುಂತು ಎಲ್ಲರೂ ಅಲ್ಲೇ ಅಭ್ಯಾಸ ಮಾಡಿರುವಂಥ ಭೂಮರೆಡ್ಡಿ ಕಾಲೇಜಿನ ರಜನೀಶ್ ವಾಲಿಯವರಿಗೂ ಇಲ್ಲೆಲ್ಲ ಪತ್ರಕರ್ತರಿಗೂ ಶರಣಾರ್ಥಿಗಳು ಬಂಧುಗಳೇ, ಇವತ್ತಿನ ಪತ್ರಿಕಾಗೋಷ್ಠಿ ಎಲ್ಲರೂ ಒಳ್ಳೆಯ ಬೆಳಕನ್ನು ಚೆಲ್ಲಿದ್ದಾರೆ. ಒಂದು ಕಾಲದಲ್ಲಿ ಬೀದರ್ದವರು ಎಲ್ಲ ಕಡೆ ಹೋಗ್ತಿದ್ರು, ಮಂಗಳೂರು, ಬೆಂಗಳೂರು, ಎಲ್ಲೆಲ್ಲೋ ಹೋಗ್ತಿದ್ರು, ಧಾರವಾಡ, ಹುಬ್ಬಳ್ಳಿ ಎಲ್ಲ ಕಡೆ ಹೋಗ್ತಿದ್ರು. ಆದರೆ ಈಗ ಧಾರವಾಡ, ಹುಬ್ಬಳ್ಳಿ ಎಲ್ಲ ಕಡೆಯವರು ಬೀದರ್ಗೆ ಬರ್ತಾ ಇದ್ದಾರೆ. ಇದು ಒಂದು ಹೆಮ್ಮೆಯ ಸಾಧನೆ. ಮತ್ತು ಇನ್ನೂ ಈಗ 3ನೇ ಸ್ಥಾನದಲ್ಲಿ ಬಂದು ಎಲ್ಲ ರಂಗದಲ್ಲಿಯೂ ಇನ್ನೂ ನಂಬರ್ 1 ಬರಬೇಕು. ಎಲ್ಲ ನೀಟದಲ್ಲಿ ಅಷ್ಟೇ ಅಲ್ಲ, ಉಳಿದಲ್ಲೆಲ್ಲ ಎಲ್ಲ ರಂಗದಲ್ಲಿಯೂ ನಂಬರ್ 1 ಬೀದರ್ ಆಗಬೇಕು. ಆ ದಿಸೆಯಲ್ಲಿ ಪ್ರಯತ್ನ ನಡೀತಾ ಇದೆ. ಮತ್ತು ಈಗಾಗಲೇ ನಮ್ಮ ವಿಶ್ವದ ಅಧ್ಯಕ್ಷ ಹೇಳಿರುವಂತೆ ಎಲ್ಲ ರಂಗದಲ್ಲಿ ಶಿಕ್ಷಣ ರಂಗ ಸುಧಾರಣೆ ಆದರೆ ದೇಶದ ಎಲ್ಲ ರಂಗನೂ ಸುಧಾರಣೆ ಆಗ್ತದೆ. ಶಿಕ್ಷಣ ರಂಗ ಹಿಂದೆ ಬಿತ್ತು ಅಂದರೆ ದೇಶದ ಪ್ರಗತಿ ಕುಂಠಿತ ಆಗ್ತದೆ. ಅದಕ್ಕೆ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ಕೊಡುವಂಥದ್ದು ಇಂದಿನ ತುರ್ತು ಅಗತ್ಯ ಅದ. ಮತ್ತು ಇವತ್ತು ಗುಣಮಟ್ಟದ ಶಿಕ್ಷಣ ಬಹಳ ಅವಶ್ಯಕತೆ ಅದ. ಮತ್ತು ಇನ್ನೊಂದು ರಂಗದಲ್ಲಿ ನಾವು ನಮ್ಮ ಜಿಲ್ಲೆ IAS, IPS ಇದು ರಂಗದಲ್ಲಿಯೂ ನಾವು ಇನ್ನೂ ಆ ದಿಸೆಯಲ್ಲಿ ಚಿಂತನೆ ಮಾಡೋದು ಬಹಳ ಅವಶ್ಯ. ಆ ದಿಸೆಯಲ್ಲಿ ನಾವೆಲ್ಲ ಆಲೋಚನೆ ಮಾಡೋಂಥದ್ದು, ಎಲ್ಲರೂ ಸೇರಿ ಆಲೋಚನೆ ಮಾಡುವಂಥದ್ದು ಭಾಳ ಅದ. ಬೇರೆ ಬೇರೆ ಕಡೆಯವರು ಭಾಳ ಜನ ಸೆಲೆಕ್ಷನ್ ಆಗ್ತಾರೆ. ನಮ್ಮಲ್ಲಿ ಎಲ್ಲೋ ಅಪರೂಪಕ್ಕೆ ಇಲ್ಲೊಬ್ಬರು ಆಗಲೇ ನಾವು ನೋಡ್ತೀವಿ. ಇನ್ನು ಒಂದು ಮಾತು ಹೇಳಬೇಕಾದ್ರೆ ಈಗಾಗಲೇ ಅವ್ರು ಹೇಳಿದ್ದಾರೆ, ಪ್ರಾಥಮಿಕ ಶಾಲೆಗಳು ಅದು ಅನುದಾನ ರಹಿತ ಇರ್ಬೋದು, ಅನುದಾನ ಸಹಿತ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು. ಪ್ರಾಥಮಿಕ ಮಟ್ಟದಲ್ಲಿ ನಾವು ಹೆಚ್ಚಿನ ಒತ್ತು ಕೊಟ್ಟಾಗ, ಅದರ ಬೆಳವಣಿಗೆಗೆ ಒತ್ತು ಕೊಟ್ಟಾಗ ಉನ್ನತ ಶಿಕ್ಷಣಕ್ಕೆ ಬಹಳ ಇನ್ನೂ ನಾವು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ. ಒಂದು ದಿನಗಳು ದೂರಿಲ್ಲ ಅಂಥದ್ದು ಬರಲಿ. ನಾವೆಲ್ಲರೂ ಒಂದು ಸಂತೋಷದ ವಿಷಯ ಅಂದರೆ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಹೆಲ್ದಿ ಸ್ಪರ್ಧೆ ಇದೆ, ಹೆಲ್ದಿ ಕಾಂಪಿಟೇಷನ್ ಇದೆ. ಯಾರೂ ಹಿಂಗೆ ಇದು ಇಲ್ಲ. ಭಾಳ ಆರೋಗ್ಯಪೂರ್ಣ ಸ್ಪರ್ಧೆ ಇದೆ. ಇದು ಭಾಳ ಮೆಚ್ಚತಕ್ಕಂಥದ್ದು. ಇನ್ನೊಬ್ಬರಿಗೆ ಮಾದರಿ ಮಾಡೆಲ್ ಇದ್ದಂಥ ಸಂಸ್ಥೆಗಳು ನಮ್ದಲ್ಲ. ಯಾರು ಒಬ್ರದ್ದೊಬ್ರು ಪ್ರೀತಿ, ನಾವೆಷ್ಟೋ ಸಲ ನಾವು ಅಲ್ಲಿ ಹೋಗ್ತೀವಿ, ಶಾಹೀನ್ಗೆ ಹೋಗ್ತೀವಿ, ಶಾಹೀನ್ದವ್ರು ನಮ್ಮಲ್ಲಿ ಬರ್ತಾರೆ. ಒಂದು ಸಾಮರಸ್ಯ ಭಾವದಿಂದ ನಾವೆಲ್ಲ ನಡೀತಾ ಇರೋದು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಬೇರೆ ಬೇರೆ ವಿಷಯಗಳನ್ನು ಮಾತಾಡಿದ್ದಾರೆ. ಮತ್ತು ಅದನ್ನು ನಾನು ಪುನಃ ಆ ವಿಷಯಕ್ಕೆ ನಾನು ಹೋಗೋದಿಲ್ಲ. ಒಟ್ಟಾರೆ ನಮ್ಮ ಜಿಲ್ಲೆ ಒಂದು ಕಾಲದಲ್ಲಿ ಬಹಳ ಹಿಂದುಳಿದ ಜಿಲ್ಲೆ ಅಂತ ಹಣಿಪಟ್ಟಿ ಎಲ್ಲಕ್ಕಿಂತ ಹೆಚ್ಚು ಸಾಧನೆ ನಮ್ಮ ಶಾಹೀನ್ದವರು ಮಾಡ್ತಾ ಇದ್ದಾರೆ. IITಯಲ್ಲಿ JEEಯಲ್ಲಿನೂ ನಮ್ಮ ಎಲ್ಲರೂ ಸಾಧನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ರಂಗದಲ್ಲಿ ಎಲ್ಲರೂ ಮಾಡ್ತಾ ಇದ್ದೀವಿ. ಇನ್ನು ಈ ನಂಬರ್ 3 ಬಂದದ, ಮುಂದೆ ನಂಬರ್ 1 ಬರೋಂಥದ್ದಿನ ದಿನಗಳು ದೂರ ಇಲ್ಲ. ಆ ದಿನನೂ ಬರ್ತಿದ್ದಾವೆ. ಅಷ್ಟೇ ಅಲ್ಲ, ಮುಂದೆ बीदर डिस्ट्रिक्ट कर्नाटका में बेंगलोर और मैंगलोर के बाद 3rd हाईएस्ट रैंक लाने वाली डिस्ट्रिक्ट बना है। और
बीदर नेचुरली छोटा है, बैंगलोर से जस्ट 2% पॉपुलेशन है, इसके बावजूद भी हम